ಈಗ ನಮ್ಮ ಜೊತೆ ಇಲ್ಲಿ ಪಿ ಸಿ ರಾವ್ ಇದ್ದಾರೆ, ನಾನು ಅವ್ರನ್ನ ಮಾತಾಡ್ತೀನಿ. ಸರ್, ಈ ಒಂದು ಅನುಮಾನಾಸ್ಪದವಾಗಿ ಇವತ್ತು ಒಂದು ಸ್ಫೋಟಗೊಂಡಿರೋದು ಈ ಒಂದು ದಿ ಕಫೆಯಲ್ಲಿ ಏನು ಹೇಳ್ತೀರಿ ಸರ್? ಈಗಾಗಲೇ ವಿಚಾರಣೆ ನಡೀತಾ ಇದೆ. ಡಾಗ್ ಸ್ಕ್ವಾಡು, FSL ಸ್ಕ್ವಾಡ್ನವರು ಬಂದಿದ್ದಾರೆ. ಅವರು ಪರಿಶೀಲಿಸಿದ ಮೇಲೇ ಏನೇನಾಗಿದೆ ಅಂತ ಹೇಳ್ಬೋದು. ನಾನು ಕೂಡ ಈಗ ತಾನೇ ಬಂದಿದ್ದೇನೆ, ನೋಡೋಣ ಏನಾಗಿದೆ ಅಂತ. ನೋಡುವಾಗ ಇದು ಗ್ಯಾಸ್ ಬ್ಲಾಸ್ಟು ಅದರ ಏನೋ ಹೋಟೆಲ್ ಮಾಲೀಕರದ್ದು ಅಥವಾ ಅಲ್ಲಿದ್ದು ಏನು ವಿಚಾರವಲ್ಲ. ಯಾರೋ ಹೊರಗಡೆ ಏನೋ ಮಾಡಿರಬೇಕು, ಅದು ತನಿಖೆಯಲ್ಲಿ ಗೊತ್ತಾಗ್ತದೆ. ತನಿಖೆ ಆದಮೇಲೆ ಸರಿಯಾದ ತನಿಖೆ ನಮಗೆ ಯಾರಾದರೂ ಇಲ್ಲಿ ಮಾಹಿತಿ, ನೀವು ಯಾರನ್ನಾದ್ರೂ ಮೀಟ್ ಮಾಡಿದ್ರ ಸರ್, ಹೇಳಿದ್ರ ಏನಾದರೂ ಅಂತ? ನಾನು ಹೋಟೆಲ್ ಮಾಲೀಕರನ್ನು ಭೇಟಿ ಆಗಲಿಕ್ಕೆ ಬಂದಿದ್ದೇನೆ. ಸ್ವಲ್ಪ ಹೊತ್ತು ಈ ರಶ್ ಎಲ್ಲ ಮುಗಿದ ಮೇಲೆ ಭೇಟಿ ಆಗ್ತೇನೆ, ಏನಾಗಿದೆ ಅಂತ ತಿಳ್ಕೊಂಡು ಮತ್ತೆ ತಿಳಿಸ್ತೇನೆ. ಅಂದರೆ ಈಗಾಗಲೇ ಏನು ಅಂದರೆ ಈ ಒಂದು ಸಂಬಂಧಪಟ್ಟಂತಹ SFL ಆಗಿರ್ಬೋದು, ಜೊತೆಗೆ ಈ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಅವರೆಲ್ಲ ಕೂಡ ಬಂದು ತನಿಖೆ ಮಾಡ್ತಾರೆ. ಮತ್ತು ಇಲ್ಲಿ ಸ್ಥಳೀಯರಿದ್ದಾರೆ, ಅವ್ರನ್ನ ನಾನು ಮಾತಾಡ್ಸೋ ಪ್ರಯತ್ನ ಮಾಡ್ತೀನಿ. ಸರ್, ಇಲ್ಲಿ ಅನುಮಾನಾಸ್ಪದವಾಗಿ ಮಧ್ಯಾಹ್ನ 1:30ಗೆ ಈ ಒಂದು ಬ್ಯಾಗಲ್ಲಿ ಸ್ಫೋಟಗೊಂಡು ಅಂತ ಹೇಳ್ತಿದ್ರೆ 5 ಜನ ಗಾಯ ಆಗಿದೆ. ಏನಿತ್ತು ಸರ್ ಮಾಹಿತಿ? ಬ್ಯಾಗಲ್ಲಿ ಇಲ್ಲ ಸರ್, ಡಸ್ಟ್ಬಿನ್ ಹತ್ರ ಆಗಿರೋದು. ಕಮಿಷನರ್ ಬರ್ತಾರೆ, ಸೈಡಲ್ಲಿ ಡಸ್ಟ್ಬಿನ್ ಕೈ ವಾಶ್ ಮಾಡೋ ಜಾಗನಲ್ಲಿ ಆಗಿರೋದು. ಅದಕ್ಕೋಸ್ಕರ ಈ ಮಾಹಿತಿ ಇನ್ನೂ ಗೊತ್ತಿಲ್ಲ. ಫುಲ್ ಮಾಹಿತಿ ಬಂದ ಮೇಲೆ ಗೊತ್ತಾಗುತ್ತೆ. ಸರ್, ತಾವೇನು ಹೇಳ್ತೀರಿ? ಇಲ್ಲಿ ಮೇಂಟೆನೆನ್ಸ್ ಇಲ್ಲ ಕರೆಕ್ಟಿಗೆ, ನೀಟಿಗೆ. ಪಬ್ಲಿಕ್ ತುಂಬ ಬರ್ತಾರೆ. ರಾಮೇಶ್ವರಂ ಅನ್ನೋದು ಒಂದು ಇದಾಗೋಗಿದೆ, ಒಂದು ಫ್ರಾನ್ಸಿಸಿ ಮಾಡ್ಕೊಬಿಟ್ಟು. ಅದ್ರಿಗೆ ಏನು ಪಬ್ಲಿಕ್ ಹೆಂಗೆ ಬರ್ತಾರೆ, ಏನು ಮಾಡ್ತಾರೆ ಅನ್ನೋದು ಇವ್ರಿಗಿಲ್ಲ. ದುಡ್ಡು ಅಷ್ಟೇ ಅವ್ರದ್ದು ಬಿಸ್ನೆಸ್.